ಸ್ನೇಹಿತರೆ, ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ SFR ಅಂತ ಹೇಳ್ಕೊಟ್ಟಿದ್ದೀನಿ. ಸ್ಟೀಮ್ ಫ್ಯೂಯಲ್ ರೇಷಿಯೋ ಅಂತ ಕರೀತಾರೆ ಅಂತ. ನಾನು ಈ ದಿನ ನಿಮ್ಮಗಳಿಗೆ ಅದು ಅರ್ಥ ಆಗಿದೆಯಾ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೆ ನಿಮಗೆ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಒಂದು ಪ್ರಶ್ನೆ, SFR ಎಷ್ಟು ಅಂತ ನೀವು ಹೇಳಬೇಕು. ಇದ್ರದ್ದು ಆನ್ಸರ್ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. 5,000 kg ಸ್ಟೀಮ್ ಜನ್ರೇಟ್ ಆಗಿದೆ. ಸ್ಟೀಮ್ 5,000 kg ಜನ್ರೇಟ್ ಆಗಿದೆ. ಕೋಲ್ 1,000 kg ಖರ್ಚಾಗಿದೆ, ಅಂದರೆ ಬರ್ನ್ ಆಗಿದೆ, ಕನ್ಸಂಪ್ಷನ್ ಆಗಿದೆ. ಸೊ ಆವಾಗ ಇದರ SFR ಎಷ್ಟು? ಸಿಂಪಲ್ ಕ್ವಶನ್. ಸ್ಟೀಮ್ ಎಷ್ಟು? 5,000 kg. ಕೋಲ್ ಎಷ್ಟು? 1,000 kg. ಆಗ ಇದರ SFR ಎಷ್ಟು? ಇದು ನಿಮ್ಮ ಪ್ರಶ್ನೆ. ದಯವಿಟ್ಟು ಈ ಪ್ರಶ್ನೆಯ ಉತ್ತರವನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಗಲೇ ಗೊತ್ತಾಗುತ್ತೆ ನಾನು ಆಗ್ತಿರೋ ವಿಡಿಯೋಗಳು ನಿಮಗೆ ಅರ್ಥ ಆಗ್ತಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನಾನು ಸುಮ್ಮನೆ ಹೇಳ್ಕೊತಾ ಹೋಗ್ತಾ ಇರ್ತೀನಿ, ಕ್ರಾಸ್ ಚೆಕ್ ಮಾಡಲಾರ್ದೆ ನಿಮ್ಗೆ ಅರ್ಥ ಆಗಿದೆಯಲ್ಲನೂ ಗೊತ್ತಾಗಲ್ಲ ನನಗೆ. ಈ ಚಾನಲ್ನ ಉದ್ದೇಶ ನಿಮ್ಮಗಳಿಗೆ ಬಾಯ್ಲರ್ ಬಗ್ಗೆ ಸ್ವಲ್ಪನಾದರೂ ಅವಗಾಹನೆ ಅಂತೀವಲ್ವ, ಅವೇರ್ನೆಸ್ ಅಂತೀವಲ್ವ, ತರಬೇಕನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆನ್ಸರ್, ಬಟ್ ಹೇಳಲಿಕ್ಕೆ ಹಿಂಜರಿಕೆ, ಭಯ ಇರುತ್ತೆ. ಯಾವುದೇ ನಾನಾಗಲಿ ಎಕ್ಸಾಮ್ಗೆ ಹೋದರೆ ನನಗೂ ಭಯ ಬರುತ್ತೆ. ಆ ಭಯನ ಹೋಗ್ಲಾಡಿಸೋ ಸಲುವಾಗಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ನನ್ನ ವಿಡಿಯೋಗಳು ಓನ್ಲಿ ಕರ್ನಾಟಕದ ಬಾಯ್ಲರ್ ಆಪ್ರೇಟರ್ಗಳು ಎಕ್ಸಾಮ್ ಅಟೆಂಡ್ ಆಗಲಿಕ್ಕೆ, ಅಂದರೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇರುತ್ತೆ. ಸೊ ನೋಡೋಣ ಎಷ್ಟು ಜನ ರಿಪ್ಲೈ ಮಾಡ್ತೀರಾ ಅಂತ. 5,000 kg ಸ್ಟೀಮ್ ಜನ್ರೇಟ್ ಆಗಿದೆ, 1,000 kg ಕೋಲ್ ಕನ್ಸಂಪ್ಷನ್ ಆಗಿದೆ. ಆಗ ಇದರ SFR ಎಷ್ಟು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗಿದೆಯಾ ಇಲ್ಲ ಆನ್ಸರ್ ಅಂತ. ಥ್ಯಾಂಕ್ ಯು.